ಎಲ್ಲರಿಗೂ ಸ್ವಾಗತ ಕೊಡುತ್ತಾ ಮೊದಲ ಕ್ವಶನ್ನ ಆರಂಭಿಸೋಣ. ಏಕೆಂದರೆ ಏಷ್ಯಾ ಕಪ್ ಇತ್ತೀಚೆಗೆ ಭಾರಿ ಟ್ರೆಂಡಲ್ಲಿತ್ತು. ಯಾಕೆಂದರೆ ಗೆದ್ದಂಥ ಬಹುಮಾನವನ್ನು ಭಾರತೀಯರು ತಿರಸ್ಕರಿಸ್ತಾರೆ. ಅದೇ ರೀತಿಯಾಗಿ ಪಾಕಿಸ್ತಾನದ ಕ್ಯಾಪ್ಟನ್ ಅವರು ಕೂಡ ಚೆಕ್ ಕೊಡ್ತಾರೆ ಸೆಕೆಂಡ್ ಪ್ರೈಸ್ಗೆ, ಅದನ್ನು ಬೇಡ ಅಂತ ಎಸ್ತಾ ಹೋಗ್ತಾರೆ. ರೀಸನ್ ಒಂದೇ, ಅವರು ಪಾಕಿಸ್ತಾನದ ಹೋಮ್ ಮಿನಿಸ್ಟ್ರು ಪ್ರಶಸ್ತಿ ಕೊಡೋಕೆ ಬಂದಿದ್ದರಿಂದ ರೀಸನ್ನು. ಅದೆಲ್ಲ ಗೊತ್ತಿರೋ ಸ್ಟೋರಿನೇ. ಈಗ ಮೊದಲನೇ ಕ್ವಶನ್ನ ಪ್ರಾರಂಭಿಸೋಣ. ಮೊದಲನೇ ಕ್ವಶನ್ ಬಂದು ಏಷ್ಯಾ ಕಪ್ ಕ್ರಿಕೆಟ್ ಕುರಿತು ಯಾವ ಹೇಳಿಕೆ ತಪ್ಪಾಗಿದೆ. ಮೊದಲನೇ ಕ್ವಶನ್ನು ಏಷ್ಯಾ ಕಪ್ ಕ್ರಿಕೆಟ್ ಕುರಿತು ಯಾವ ಹೇಳಿಕೆ ತಪ್ಪಾಗಿದೆ. ಅಂದರೆ ನೀವು ಗೆದ್ದಿದ್ದು ಗೊತ್ತಿರುತ್ತೆ. ಪಾಕಿಸ್ತಾನ ಭಾರತ ಫೈನಲ್ ಆಡಿದ್ರು. ಅತಿ ಹೆಚ್ಚು ವಿಕೆಟ್ ಕುಲ್ದೀಪ್ ತಗೊಂಡಿದ್ದಾರೆ. ಅದೇ ರೀತಿಯಾಗಿ ಮ್ಯಾನ್ ಆಫ್ ದಿ ಮ್ಯಾಚು ತಿಲಕ್ ವರ್ಮಾ ತಗೊಂಡಿದ್ದಾನೆ. ಅದೇ ರೀತಿಯಾಗಿ ಅತಿ ಹೆಚ್ಚು ರನ್ ಹೊಡೆದಿರೋನು ಅಭಿಷೇಕ್ ಶರ್ಮಾ. ಇವೆಲ್ಲ ಗೊತ್ತಾದ ಮೇಲೆ ಒಂದು ಸ್ವಲ್ಪ ಇಂಪಾರ್ಟೆನ್ಸ್ ಹಾಕಿದ್ದೀನಿ ನೋಡಿ. ಏಷ್ಯಾ ಕಪ್ ಕ್ರಿಕೆಟ್ ಕುರಿತು ಯಾವ ಹೇಳಿಕೆ ತಪ್ಪಾಗಿದೆ. ಮೊದಲನೇ ಕ್ವಶನು 2025 ಏಷ್ಯಾ ಕಪ್ ಅಧಿಕೃತ ಮಾಸ್ಕಟ್ ಸೇರ್ ಆಗಿರುತ್ತೆ. ಇದೊಂದು 17ನೇ ಆವೃತ್ತಿಯ ಏಷ್ಯಾ ಕಪ್ ಕ್ರೀಡಾಕೂಟವಾಗಿದೆ. ಏಷ್ಯಾ ಕಪ್ ಕ್ರೀಡಾಕೂಟವಾಗಿದೆ. ಏಷ್ಯಾ ಕಪ್ ಕ್ರಿಕೆಟ್ ಕ್ರೀಡಾಕೂಟವು ಮೊದಲ ಬಾರಿಗೆ 1986ರಲ್ಲಿ ಆರಂಭ ಆಯಿತು ಅಂತ ಹೇಳ್ತಾಯಿದೆ. 1985ರಲ್ಲಿ ಆರಂಭವಾಗಿದೆ. ಭಾರತವು 9 ಬಾರಿ ಏಷ್ಯಾ ಕಪ್ ಕ್ರಿಕೆಟ್ ಗೆದ್ದಿದೆ. ಇಲ್ಲಿ ತಪ್ಪಾದ ಹೇಳಿಕೆ ಬಂದು 1983ರಲ್ಲಿ ಆರಂಭವಾಗಿದ್ದಲ್ಲ, ಅದು 1983ರಲ್ಲಿ ಆರಂಭ ಆಗುತ್ತೆ. 1984ರಲ್ಲಿ ಮೊದಲ ಬಹುಮಾನವನ್ನು ಭಾರತ ಗೆದ್ಕೊಳುತ್ತೆ. 1984ರಲ್ಲಿ. ಎರಡನೇ ಕ್ವಶನ್ ಬಂದು ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಹೆಚ್ಚು ಸಾಲ ಪಡೆಯುವ ರಾಜ್ಯಗಳನ್ನು ಕ್ರಮವಾಗಿ ನೋಡಿದಾಗ ಪಂಜಾಬ್ ಮೊದಲನೇ ಸ್ಥಾನ, ನಾಗಾಲ್ಯಾಂಡ್ ಸೆಕೆಂಡ್, ಪಶ್ಚಿಮ ಬಂಗಾಳ ಮೂರನೇ ಸ್ಥಾನದಲ್ಲಿ ಕಂಡುಬರುತ್ತೆ. ಅದೇ ರೀತಿಯಾಗಿ ಅತಿ ಕಡಿಮೆ ಸಾಲ ಪಡೆಯುವ ಅನುಪಾತವನ್ನು ಹೊಂದಿರುವ ರಾಜ್ಯ ಒಡಿಸ್ಸಾ. ಒಂದನೇ ಹೇಳಿಕೆ ಮಾತ್ರ ಸರಿ, ಎರಡನೇ ಹೇಳಿಕೆ ಮಾತ್ರ ಸರಿ, 1 ಮತ್ತು 2 ಸರಿ, 1 ಮತ್ತು 2 ಅಲ್ಲ ಅಂತ ಆಪ್ಷನ್ ಇದೆ. ಇದಕ್ಕೆ ಆನ್ಸರ್ ಬಂದು 1 ಮತ್ತು 2 ಹೇಳಿಕೆಗಳು ಕೂಡ ಕರೆಕ್ಟಾಗಿದ್ದಾವೆ. ಅತಿ ಹೆಚ್ಚು ಸಾಲ ಪಡೆಯೋದು ಪಂಜಾಬಲ್ಲಿದೆ ನೋಡಿ. ಪಂಜಾಬ್ ಹೈಯೆಸ್ಟ್. ಇತ್ತೀಚೆಗೆ ಮಳೆ ಬಂದು ಜಾಸ್ತಿ ಅಲ್ಲೆಲ್ಲ ಜಲಾವೃತವಾಗಿ ಸ್ವಲ್ಪ ಸಮಸ್ಯೆ ಆಗಿದೆ. ನೆಕ್ಸ್ಟ್ ನಾಗಾಲ್ಯಾಂಡ್ ಇದೆ, ಅದರ ನೆಕ್ಸ್ಟು ಪಶ್ಚಿಮ ಬಂಗಾಳ ಇದೆ 3ನೇ ಸ್ಥಾನದಲ್ಲಿ. ಕರ್ನಾಟಕ 5ನೇ ಸ್ಥಾನ, 6ನೇ ಸ್ಥಾನ ಇದೆ ಕರ್ನಾಟಕ. ಮೂರನೇ ಕ್ವಶನ್ ನೋಡೋಣ. ಮೂರನೇ ಕ್ವಶನು ಲೋಕೂರ್ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ. ಒಂದೊಂದು ಸಮಿತಿ ಕೇಳ್ತಾನೆ ಇರ್ತಾನೆ ಎಕ್ಸಾಮ್ಗೆ, ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಅನಿಸ್ತು, ಅದಕ್ಕೆ ಹಾಕಿದ್ದೀನಿ. ಲೋಕೂರ್ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಎಸ್ ಟಿ ಪಂಗಡ ವ್ಯಾಪ್ತಿಗಳಿಗೆ ಬರುವ ಸಮುದಾಯಗಳ ಪಟ್ಟಿಯನ್ನು ಪರಿಷ್ಕರಿಸುವುದಕ್ಕಾಗಿ. ಎರಡನೇ ಆಪ್ಷನ್ ಬಂದು ಎಸ್ ಸಿ ಪಂಗಡಗಳ ಸಮುದಾಯ ಪಟ್ಟಿಗೆ ಬರುವಂಥ ಪರಿಷ್ಕರಿಸುವುದಕ್ಕೋಸ್ಕರವಾಗಿ. ಮೂರನೇದು ಬಂದು ಒ ಬಿ ಸಿ ವ್ಯಾಪ್ತಿಗೆ ಬರುವ ಸಮುದಾಯಗಳ ಪಟ್ಟಿಯನ್ನು ಪರಿಷ್ಕರಿಸುವುದಕ್ಕಾಗಿ. ನಾಲ್ಕನೇದು ಅಲೆಮಾರಿ ಸಮುದಾಯಗಳ ವ್ಯಾಪ್ತಿಗೆ ಬರುವ ಪಟ್ಟಿಯನ್ನು ಪರಿಷ್ಕರಿಸುವುದಕ್ಕೋಸ್ಕರ. ನಾಲ್ಕನೇ ಕ್ವಶನ್ ಏನಪ್ಪ ಅಂದರೆ ನಾಗೋಬಾ ಜಾತ್ರೆಯನ್ನು ಕುರಿತು ಹೇಳಿಕೆಯನ್ನು ಪರಿಗಣಿಸಿ ಅಂತ ಕ್ವಶನ್ ಇದೆ. ಈ ಒಂದು ಜಾತ್ರೆ ನಡೆಯುವಂಥ ಸ್ಥಳ ಎಲ್ಲಿದೆ? ತೆಲಂಗಾಣದಲ್ಲಿ ನಡೆಯುವ ಒಂದು ಬುಡಕಟ್ಟು ಹಬ್ಬ ನೋಡಿ. ಇದು ಬುಡಕಟ್ಟು ಹಬ್ಬ. ಇದು ಭಾರತದ 2ನೇ ಅತಿ ದೊಡ್ಡ ಬುಡಕಟ್ಟು ಹಬ್ಬವಾಗಿದೆ. ಇದು ಭಾರತದ 2ನೇ ಅತಿ ದೊಡ್ಡ. ಆದರೆ ಮೊದಲನೇದು ಯಾವುದಂದರೆ ಸರಳಕ್ಕ ಅಂತಲೇ ಇದೆ, ಅದು ನೋಡಬೇಕು. ಇದೊಂದು ಹಬ್ಬವನ್ನು ನಾಗೋಬಾ ಜಾತ್ರೆಯನ್ನು ಯಾರು ಆಚರಿಸ್ತಾರೆ ಅಂದರೆ ಗೊಂಡಾ ಸಮುದಾಯದವರು ಆಚರಣೆ ಮಾಡ್ತಾರಂತೆ. ಇಲ್ಲಿ ಆಪ್ಷನ್ಗಳು ಬಂದು 1 ಹೇಳಿಕೆ ಮಾತ್ರ ಸರಿ, 1 ಮತ್ತು 2 ಸರಿ, 1 ಮತ್ತು 3ನೇ ಸರಿ, 1 ಮತ್ತು 3ನೇ ಹೇಳಿಕೆ ಸರಿ, ಮೇಲಿನ ಯಾವುದೂ ಸರಿ ಇಲ್ಲ ಅಂತ ಆಗಿದ್ದೀನಿ. ಇಲ್ಲಿ ಬಂದು 3 ಹೇಳಿಕೆಗಳು ಕೂಡ ಕರೆಕ್ಟಾಗಿವೆ. ತೆಲಂಗಾಣದಲ್ಲಿ ನಡೆಯುವ ಒಂದು ಬುಡಕಟ್ಟು ಹಬ್ಬ ಇರುತ್ತೆ ಕರೆಕ್ಟು. ಯಾವ ಬುಡಕಟ್ಟು ಆಚರಣೆ ಮಾಡ್ತಾರೆ ಅಂದರೆ ಗೊಂಡ ಬುಡಕಟ್ಟು. ಇದು ಭಾರತದ 2ನೇ ಅತಿ ದೊಡ್ಡ ಬುಡಕಟ್ಟು ಹಬ್ಬವಾಗಿದೆ. ಇನ್ನು ತೆಲಂಗಾಣದ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿ. ಇತ್ತೀಚೆಗೆ ಅಂದರೆ ಒಂದು 4-5 ತಿಂಗಳಿಂದ ಕೆಲವೊಂದು ವಿಷಯಗಳು ಟ್ರೆಂಡಲ್ಲಿದೆ, ಅದನ್ನು ಹಾಕಿದ್ದೀನಿ. ಶ್ರೀಶೈಲಂ ಎಡದಂಡೆ ಯೋಜನೆ ಯಾವ ನದಿಗೆ? ಕೃಷ್ಣಾ ನದಿಯ ಒಂದು ಪ್ರಮುಖ ನೀರಾವರಿ ಯೋಜನೆ ಆಗಿದೆ, ಕೃಷ್ಣಾ ನದಿಯ. ಇನ್ನೊಂದು ಯೋಜನೆ ಸೀತಾರಾಮ ಲಿಫ್ಟ್ ನೀರಾವರಿ ಯೋಜನೆಗೆ ಗೋದಾವರಿ ನದಿಗೆ ಅಡ್ಡಲಾಗಿ ತೆಲಂಗಾಣ ನಿರ್ಮಿಸಲಾಗಿದೆ. ಸಮ್ಮಕ್ಕ ಸರಳಮ್ಮ ಜಾತ್ರೆ ಕೋಯ ಬುಡಕಟ್ಟು ಜನಾಂಗದವರು ಆಚರಿಸುವಂಥ ಹಬ್ಬ ಆಗಿದೆ. ಇದು ದೇಶದ ಮೊದಲ ದೊಡ್ಡ ಬುಡಕಟ್ಟು ಹಬ್ಬವಾಗಿದೆ. ಅದೇ ರೀತಿಯಾಗಿ ಪೋಲಾವರಂ ನೀರಾವರಿ ಯೋಜನೆಯನ್ನು ಕೂಡ ಒಡಿಸ್ಸಾ, ಛತ್ತೀಸ್ಗಢ, ತೆಲಂಗಾಣ, ಆಂಧ್ರ ಪ್ರದೇಶದಲ್ಲಿ ನಿರ್ಮಿಸಲಾಗಿದೆ. ಯೋಜನೆ ಗೋದಾವರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಈ ಯೋಜನೆ ಗೋದಾವರಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇತ್ತೀಚೆಗೆ ರಾಷ್ಟ್ರೀಯ ಅರಿಶಿನ ಮಂಡಳಿ ಕಚೇರಿಯನ್ನು ತೆಲಂಗಾಣ ನಿಜಾಮಾಬಾದ್ನಲ್ಲಿ ಸ್ಥಾಪಿಸಲಾಯಿತು. ಭಾರತದಲ್ಲಿ ಇತ್ತೀಚೆಗೆ ನಿಷೇಧಕ್ಕೆ ಒಳಗಾದಂಥ ಔಷಧ ಕೊರತೆಗಳಿಗೆ ಸಂಸ್ಥೆ ಅಂದರೆ ಕ್ಯಾಲ್ಸಿಯಂ ಕಾರ್ಬನ್ ಮತ್ತು ಲಿಕ್ವಿಡ್ ನೈಟ್ರೋಜನ್, ಸನ್ಸೆಟ್ ಎಲ್ಲೋ ಅಂಡ್ ಕಾರ್ಬೋಸಿನ್, ರೊಡಾಮನ್ ಬಿ ಅಂಡ್ ಟಟಾರ್ಜಿನ್. ಭಾರತ ಮಸಾಲೆ ಎಥಿನಾಲ್ ಆಕ್ಸೈಡ್ ನಿಷೇಧಕ್ಕೊಳಪಟ್ಟಿದೆ. 1 ಮತ್ತು 2 ಸರಿ, 2 ಮತ್ತು 3 ಸರಿ, 1 ಮತ್ತು 4 ಸರಿ, ಮೇಲಿನ ಎಲ್ಲವೂ ಸರಿ. ಮೇಲಿನ ಎಲ್ಲವೂ ಕೂಡ ನಿಷೇಧಕ್ಕೆ ಒಳಗಾಗಿರುವಂತಹ ಔಷಧಿಗಳಾಗಿವೆ. ಇತ್ತೀಚೆಗೆ ನಿಷೇಧಕ್ಕೆ ಒಳಪಟ್ಟಂಥ ಪ್ರಮುಖ ಔಷಧಿಗಳು ಇವು. ನಿಮ್ಮ ಪ್ರೋತ್ಸಾಹ ಹೇಗೆ ಇರಲಿ. ಧನ್ಯವಾದಗಳು. ನಮ್ಮ ಕ್ಲಾಸ್ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.